ಏನಿದೆಯೋ ಏನೋ ಗೈಸ್ ಅಲ್ಲೇನೋ ವೈಟ್ ಕಲರ್ ಇದೆ ಅಂತ ಹೇಳ್ತಾರೆ. ಮೈ ಗಾಡ್ ಗೈಸ್, ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯೂಟ್ ಕ್ಯಾಂಡಿ ಯೂಟ್ಯೂಬ್ ಚಾನೆಲ್. ಸೊ ನಾವಿವತ್ತು ಆಫ್ಟರ್ ಲಾಂಗ್ ಟೈಮ್ ಗೇಮಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಇವತ್ತು ಆಡ್ತಾ ಇರೋ ಗೇಮ್ ಯಾವುದಂದರೆ ಹಾರರ್ ಗೇಮ್ ಗೈಸ್. ಹಾರರ್ ಗೇಮ್ ಅಂದ ತಕ್ಷಣ ನಿಮಗೆಲ್ಲ ಭಯ ಆಗ್ತಿರ್ಬೋದಲ್ವಾ, ನನಗೂ ಭಯ ಆಗ್ತಿದೆ ಗೈಸ್. ಸೊ ಬನ್ನಿ ಲೇಟ್ ಮಾಡೋದು ಬೇಡ, ಗೇಮ್ ಒಳಗಡೆ ಹೋಗೋಣ. ಈ ಗೇಮ್ ಯಾವ ಥರ ಅಂದರೆ ಮೂವಿ ಮ್ಯಾಸ್ಕರ್ ಗೇಮ್ ಅಂತ, ಹಾರರ್ದು ಬೆಸ್ಟ್ ಗೇಮ್ ಇದು. ನನಗೂ ಗೊತ್ತಿಲ್ಲ ಈ ಗೇಮ್ ಯಾವ ಥರ ಇದೆ ಅಂತ, ಬನ್ನಿ ಆಡ್ತಾ ಗೊತ್ತಾಗುತ್ತೆ. ಇಲ್ಲೇನೋ ಬರ್ತಿದೆ, ಬಿಫೋರ್ ಯು ಪ್ಲೇ ದಿಸ್ ಗೇಮ್ ಈಸ್ ಬೇಸ್ಡ್ ಆಫ್ ಎ ಟ್ರೂ ಸ್ಟೋರಿ. ಓಕೆ ಗಾಯ್ಸ್, ಇವಾಗ ನಮ್ಮದು ಫಸ್ಟ್ ನೈಟ್ ಡ್ಯೂಟಿ ಸ್ಟಾರ್ಟ್ ಆಯಿತು. ನಮ್ಮದು ನೈಟ್ ಶಿಫ್ಟ್ ಇರೋದು. ಸೊ ನಾವಿವಾಗ ಸ್ಟೋರ್ ಒಳಗೆ ಹೋಗ್ಬಿಟ್ಟು ಸೊ ಕ್ಯಾಸೆಟ್ನೆಲ್ಲ ಸೇಲ್ ಮಾಡಬೇಕು. ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ಗಾಯ್ಸ್ ಇದೆ ಅಂತೆ ನಾನು ಕೆಲಸ ಮಾಡ್ತಿರೋ ಜಾಗ. ನಿಮ್ಗೆ ಯಾರಿಗೂ ನನ್ನ ಅಡ್ರೆಸ್ ಹೇಳಲ್ಲ, ಯಾಕಂದರೆ ನೀವು ನನ್ನ ಹುಡ್ಕೊಂಡು ಬಂದುಬಿಟ್ರೆ ವ್ಯೂ ನೋಡಿ ಗಾಯ್ಸ್, ಚಂದ್ರ ಇದೆ. ಮಿಡ್ ನೈಟಲ್ಲಿ ಕೆಲಸ ಮಾಡೋಕ್ಕೆ ನಾನು ಬಂದಿದ್ದೀನಿ. ಏನಾಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ. ದೇವ್ರೇ ನೀನೇ ಕಾಪಾಡಬೇಕು. ಇದೇನು ಗಾಯ್ಸ್, ಒಳಗೆ ಬರ್ತಿದ್ದಂಗೆ ಫೋನ್ ಬರ್ತಾ ಇದೆ. ಬನ್ನಿ ಪಿಕ್ ಮಾಡಿ ಯಾರು ಏನು ಅಂತ ಕೇಳೋಣ. ಓಕೆ, ಇವ್ರು ಬಂದ್ಬಿಟ್ಟು ಈ ಶಾಪ್ ಮ್ಯಾನೇಜರ್ ಅಂತೆ. ಏನಿಲ್ಲ ಗಾಯ್ಸ್, ನಮ್ಮ ಕೆಲಸ ಫುಲ್ ಈಸಿ ಕೆಲಸ ಅಂತೆ. ಕಸ್ಟಮರ್ ಬರ್ತಾರಲ್ಲ ಅವ್ರನ್ನ ಅಟೆಂಡ್ ಮಾಡಿ ಕ್ಯಾಸೆಟ್ಗಳನ್ನ ಸೇಲ್ ಮಾಡೋದು. ರಿಟರ್ನ್ ಬರೋದನ್ನೆಲ್ಲ ನಾವು ತಗೊಂಡು ಯಾವ್ಯಾವ ಪ್ಲೇಸಲ್ಲಿದೆ ಅದನ್ನೆಲ್ಲ ಅಲ್ಲಲ್ಲೇ ಸ್ಟೋರ್ ಮಾಡೋದು. ಆ್ಯಂಡ್ ಇದ್ರಲ್ಲಿ ಏನೋ ಬೇಸ್ಮೆಂಟ್ ಕೀ ಸಿಗುತ್ತಂತೆ. ಆ ಕೀನ ನಾವು ಆಲ್ರೆಡಿ ಸರ್ಚ್ ಮಾಡಿದ್ದೀವಿ, ಅದೆಲ್ಲಿದೆ ಅಂತಲೂ ನನಗೆ ಗೊತ್ತು. ಆ ಕೀ ತೊಗೊಂಡು ಅದು ನೆಕ್ಸ್ಟ್ ಏನು ಮಾಡೋದು ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ನಾವು ಕೆಲಸನ ಶುರು ಮಾಡೋಣ. ಅಲ್ಲಿ ಹೋಗ್ಬಿಟ್ಟು ಕ್ಲಾಕ್ನ ಆನ್ ಮಾಡಿದ್ರೆ ನಮಗೆ ಕಸ್ಟಮರ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಬನ್ನಿ ಇವತ್ತಿನ ಡೇ ಹೆಂಗಿರುತ್ತೆ ನೀವು ನನ್ನ ಜೊತೆ ಎಂಜಾಯ್ ಮಾಡಿ. ಇದೇನಪ್ಪ ಇಷ್ಟೊತ್ತಾದರೂ ಒಂದು ಕಸ್ಟಮರು ಬರಲಿಲ್ಲ. ವೆಯ್ಟ್ ಮಾಡೋಣ, ಯಾಕಂದರೆ ತಾಳಿದವನು ಬಾಳಿಯನು ಅಂತ ಗಾದೆನೇ ಇದೆ ಅಲ್ವಾ. ಹೇ ಗೈಸ್, ಅಲ್ಲಿ ನೋಡಿ ಕಸ್ಟಮರ್ ಬಂದರು. ನಮ್ಮ ಶಾಪ್ಗೆ ಕಸ್ಟಮರ್ ಬಂದರು. ಇವಾಗ ನಾನು ಚೆನ್ನಾಗಿ ಅಟೆಂಡ್ ಮಾಡಬೇಕು ಅವ್ರನ್ನ, ನೀವು ನೋಡಿ ಹಾಗೆ. ಓಕೆ, ಕಸ್ಟಮರ್ ಪರ್ಚೇಸ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅವ್ರು ಆಗ್ತಿದೆ ಗೈಸ್, ಯಾಕಂದರೆ ಇದು ಮಿಡ್ ನೈಟ್ ಕೆಲಸ ಅಲ್ವಾ. ಸೊ ಹುಷಾರಾಗಿ ನಾವು ಅವ್ರ ಜೊತೆ ಮಾತಾಡಬೇಕು. ಸೊ ಅವ್ರಿಗೆ ಕೊಡೋದ್ರಲ್ಲೂ ನಾವು ಹುಷಾರಾಗಿರಬೇಕು. ನಮ್ಮ ಸೇಫ್ಟಿನ ನಾವು ನೋಡ್ಕೋಬೇಕು. ಏನಂತೀರ? ಇವಮ್ಮ ಓಲ್ಡ್ ಲೇಡಿ ಅಂತೆ. ಸೊ ಅದೇನು ಪರ್ಚೇಸ್ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ಬಿ ಸೇಫ್ಟಿ ಆಗಿರಮ್ಮ ಅಂತೆಲ್ಲ ಬೇರೆ ನನಗೆ ಬೇರೆ ಹೇಳ್ತಾ ಇದ್ದಾರೆ. ಆಲ್ ರೈಟ್ ಮ್ಯಾಮ್, ದಟ್ ವಿಲ್ ಬಿ 5 hours ಫಾರ್ ದ ಮೂವೀಸ್. ಮ್ಯಾಮ್ ನಿಮಗೆ ಅಷ್ಟು ಗೊತ್ತಾಗಲ್ವ, ನೀವು ಕ್ಯಾಶ್ ಕೊಟ್ಬಿಟ್ಟು ನೀವು ತೊಗೊಂಡು ಹೋಗಿ, ಅದನ್ನು ಬಿಟ್ಟು ಎಕ್ಸ್ಟ್ರಾ ಮಾತಾಡಬೇಡಿ. ನಾವಿಲ್ಲಿ ಆರಾಮಾಗಿರ್ತೀವಿ, ನಮ್ಮ ಸೇಫ್ಟಿನ ನಾವು ನೋಡ್ಕೋತೀವಿ. ನೋಡೋಣ ಏನು ಬರುತ್ತೆ ಅಂತ. ನೀವು ಇಷ್ಟೆಲ್ಲ ಮಾತಾಡ್ತೀರ ಆದಮೇಲೆ ಏನೋ ಬರುತ್ತೆ, ಅದನ್ನು ನೋಡಲೇಬೇಕು ಅಷ್ಟೇ. ಮ್ಯಾಮ್ ನೀವು ತುಂಬ ಮಾತಾಡ್ತಿದ್ರ, ನಂಗೆ ಇವಾಗ ಕೋಪ ನೆತ್ತಿಗೆ ಏರ್ಬಿಡುತ್ತೆ. ಸೊ ನಾನು ಬೈಯೋ ಅಷ್ಟೊತ್ತಿಗೆ ನೀವೇ ಹೊಟ್ಟೋಗ್ಬಿಡಿ ಇಲ್ಲಿಂದ. ಹೋಗಿ ಬೇಗ ಹೋಗಿ, ನನ್ನ ಕಣ್ಮುಂದೆ ನಿಂತ್ಕೋಬಿಡಿ ನೀವು. ಅಯ್ಯೋ ಹೊಟ್ಟೆ ಹೋದ್ರು ಗೈಸ್. ಅಂಥದ್ದೇನು ಬರುತ್ತೆ ಅಂತ ನೋಡಬೇಕು ಗೈಸ್. ನೀವು ನನ್ನ ಜೊತೆ ನೋಡಿ ಇನ್ನೊಬ್ರು ಕಸ್ಟಮರ್ ಬಂದರು, ಇವ್ರನ್ನ ಅಟೆಂಡ್ ಮಾಡಬೇಕು. ಅವ್ರಿಗೆ ಏನೋ ಬೇಕಂತೆ, ಅವ್ರು ನನ್ನ ಜೊತೆ ಮಾತಾಡಬೇಕಂತೆ. ಅದೇನು ಮಾತಾಡಬೇಕು? ಅವ್ರಿರೋದು ನೋಡಿ ಗೈಸ್, ಅವ್ರನ್ನ ಹೆಂಗೆ ಭಯನೇ ಆಗುತ್ತೆ ಅವ್ರನ್ನ ನೋಡಿದ್ರೆ. ಹೆಂಗಿದ್ದಾರೆ ನೋಡಿ ಅವರು. ಓ ಹೇ, ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಪ್ಲೇಸ್ ಟು ಬಿ ಓಪನ್ ಸೋ ಲೇಟ್. ಯಾಕೆ ನಮ್ಮ ಇಷ್ಟ, ನಾವು ಯಾವಾಗಾದ್ರೂ ಓಪನ್ ಮಾಡ್ತೀವಿ. ನಿಮ್ಗೇನಾದರೂ ಪ್ರಾಬ್ಲಮ್ಮಾ? ಕ್ಯಾನ್ ಐ ಹೆಲ್ಪ್ ಯು? ಓ ಲುಕಿಂಗ್ ಫಾರ್ ಸ್ಕ್ಯಾರಿ ಮೂವಿ, ವಾಚ್ ಟು ನೈಟ್, ಕ್ಯಾನ್ ಯು? ಮೂವಿ ಸ್ಟಾರ್. ಓ ಶ್ಯೂರ್. ಓಕೆ ಗೈಸ್, ಇವ್ರಿಗೆ ಹಾರರ್ ಮೂವಿ ಇದು ಕ್ಯಾಸೆಟ್ ಎಲ್ಲಿದೆ ಅಂತ ಅವ್ರನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ನಾನು ತೋರಿಸ್ಬೇಕಂತೆ. ಸರ್ ನಿಮ್ಮ ಹಾರರ್ದು ಕಾನ್ಸೆಪ್ಟ್ ಎಲ್ಲ ಇಲ್ಲಿದೆ, ಸೊ ನೀವು ಇದರಿಂದ ಪರ್ಚೇಸ್ ಮಾಡ್ಬೋದು. ನೋಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳಿ. ನೋಡೋಕ್ಕೆ ಮಾತ್ರ ಸೊಳ್ಳೆ, ನೀವೇ ದೆವ್ವದ ಥರ ಇದ್ದೀರಾ. ಈ ಥರ ಬರಬೇಡಿ ಹೆಣ್ಮಕ್ಳು ಇರೋ ಸ್ಟಾಫ್ಗೆ, ನಮಗೆ ಭಯ ಆಗುತ್ತೆ. ನಿಮ್ಗಷ್ಟು ಗೊತ್ತಾಗಲ್ವಾ ಅಂತ ಇದ್ದೀರೋ ನೀವು ಮನುಷ್ಯರುಗಳು. ಬಂದುಬಿಡ್ತೀರ, ನಮಗೆ ಭಯ ಆಗಿಬಿಡುತ್ತೆ. ಓಕೆ, ಫಸ್ಟು ನೀನು ಇಲ್ಲಿಂದ ಹೋಗಪ್ಪ ತಂದೆ ಎತ್ಕೊಂಡು. ಕ್ಯಾಶ್ ಕೊಟ್ಬಿಟ್ಟು ಒಯ್ತಾ ಇರಪ್ಪ. ನೀನು ತಿರುಗೂ ನೋಡ್ಬೇಡ ಕಣಪ್ಪ, ಈ ಕಡೆ ನಾವಿದ್ದೀವಿ ಅನ್ನೋದೇ ತಿರುಗಿ ನೋಡ್ಬೇಡ, ಹಾಗೆ ಒಯ್ತಾ ಇರು. ನೋಡೋಕ್ಕೆ ದೆವ್ವ ಥರ ಅವನೇ ಗೈಸ್ ಅವನು. ಆವಾಗಲೇ ಬೇರೆ ನನ್ನ ಹಿಂದೆ ಬೇರೆ ಫಾಲೋ ಮಾಡಿದ. ಸೊ ನಂಗೆ ಭಯನೇ ಆಗೋಯ್ತು. ಏನೋ ಬೆಟರ್ ಗುಡ್. ಓಕೆ, ಯು ಆರ್ ವೆಲ್ಕಮ್. ಸೊ ಪ್ಲೀಸ್ ಹೋಗಿ ಸರ್, ಹೊಟ್ಟೋಗ್ಬಿಡಿ. ಅಫೋದಪ್ಪ ಒಬ್ಬ ಕಸ್ಟಮರ್. ಇನ್ನೊಬ್ಬರು ಬಂದರು. ಏನು ಗೈಸ್, ಈ ನೈಟಲ್ಲೂ ಇಷ್ಟೊಂದು ಜನ ಕಸ್ಟಮರ್ಸ್ ಬರ್ತಾರಾ? ಇದೇನೋ ರಿಟರ್ನ್ ಮಾಡಬೇಕಂತೆ. ಓಕೆ ಸರ್, ಹೇಳಿ ಏನು ನಿಮ್ಮ ಪ್ರಾಬ್ಲಮ್? ಓಕೆ
ಓಕೆ ರಿಟರ್ನ್ ಮಾಡಬೇಕು. ಓಕೆ ಸರ್, ಓಕೆ ಐ ಆಮ್ ರಿಟರ್ನ್ ಮಾಡ್ತೀನಿ. ಪುಟ್ ಅವೇ. ಓಕೆ ರಿಟರ್ನ್ ಪುಟ್ ಅವೇ. ಗೈಸ್ ಅವ್ನ ಕೈ ನೋಡಿ ಗೈಸ್, ಯಪ್ಪ ಭಯನೇ ಆಗಿಬಿಡುತ್ತೆ ಗೈಸ್. ಫುಲ್ಲು ಫೋಕಸಲ್ಲಿ ಅವನ್ನ ನೋಡಿಬಿಟ್ರೆ ಅಂತೂ ಫುಲ್ ಫೀಸ್ ಔಟ್. ನನಗೆ ಫುಲ್ ಭಯ ಆಗ್ತಿದೆ ಗೈಸ್, ಯಾರ ಹತ್ರ ಹೇಳ್ಕೊಳ್ಳೋದು. ಓಕೆ ನೀನು ಹೆದರ್ಕೋಬೇಡ, ನೀನು ಸ್ಟ್ರಾಂಗ್ ಆಗಿರು. ಓಕೆ ಗೈಸ್, ಇವಾಗ ಒಂದು ಕ್ಯಾಸೆಟ್ನ ನಾವು ರಿಟರ್ನ್ ಮಾಡಿ ಪ್ಲೇಸ್ಮೆಂಟ್ ಮಾಡೋಣ. ನಮ್ಮ ಅಪ್ಪಾಜಿ ನಮ್ಮ ಜೊತೆ ಇದ್ದಾರೆ, ಅದಕ್ಕೆ ನಾನು ಭಯ ಪಟ್ಕೊಳ್ಳಲ್ಲ. ಯಾರೇ ಬಂದರೂ ಏನೇ ಬಂದರೂ ಭಯ ಪಟ್ಕೋಬಾರ್ದು. ಓಕೆ ಸರ್, ನಾನು ರಿಟರ್ನ್ ಮಾಡಾಯಿತು, ಅಲ್ಲಿ ಪ್ಲೇಸ್ಮೆಂಟು ಮಾಡಾಯಿತು. ಸೊ ನೀವು ಹೋಗಿ ಥ್ಯಾಂಕ್ಸ್ ಕಿಡ್ ಅಂತೆ. ನಾನು ಕಿಡ್ಡೆ, ನೀವೇ ನಮಗೇನು ಹೇಳಬೇಕಾಗಿಲ್ಲ, ಪ್ಲೀಸ್ ಗೋ. ಇಲ್ಲ ಗೈಸ್, ಇವ್ರು ಇಷ್ಟು ವಿಚಿತ್ರವಾಗಿದ್ದಾರಲ್ಲ, ಇವ್ರ ಮನೆಯಲ್ಲಿ ಇವ್ರ ವೈಫು ಇವ್ರ ಮಕ್ಕಳೆಲ್ಲ ಅದು ಹೆಂಗೆ ಹೆದರ್ಕೊಳ್ಳಲ್ವಾ ಅಂತ. ಅವನ ಕೈ ನೋಡಬೇಕಿತ್ತು ಗೈಸ್ ನೀವು, ಇಷ್ಟು ದಪ್ಪ ಇದೆ. ಅದರಲ್ಲಿ ಬೇರೆ ನೀವು ಕೆಲಸ ಮಾಡ್ತಾರದಿಲ್ಲಿ ನನಗೆ ಸರ್ಪ್ರೈಸ್ ಅನ್ನಿಸ್ತಾ ಇದೆ, ಅದು ಇದು ಅಂತ ಬೇರೆ ಹೇಳ್ತಾ ಇದ್ದಾರೆ. ಯಾರು ಹಂಗಾರೆ ಕೆಲಸನೇ ಮಾಡಲ್ವಾ ನೈಟ್ ಹೊತ್ತು? ನಾನೇ ಅನಿಸುತ್ತೆ, ಪ್ರೌಡ್ ಫೀಲ್ ನನಗೆ, ಕೆಲಸ ಮಾಡ್ತಿದ್ದೀನಲ್ಲ ಮಿಡ್ ನೈಟಲ್ಲಿ ಅಂತ. ಇವಯ್ಯ ಬಂದುಬಿಟ್ಟು ಸರ್ಪ್ರೈಸ್ ಅಂತ ಅಂತವನೇ. ಓಕೆ ಸ್ಟೇ ಸೇಫ್ ಕಿಡ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಓಕೆ ಸರ್ ಬಾಯ್, ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್, ಯುವರ್ ಕನ್ಸರ್ನ್. ಮತ್ತೆ ಬನ್ನಿ ನಮ್ಮ ಶಾಪ್ಗೆ. ನೀಡ್ ಟು ಫೈಂಡ್ ದ ಬೇಸ್ಮೆಂಟ್ ಕೀ. ಹಂಗಾರೆ ಇವಾಗ ನಾವು ಬೇಸ್ಮೆಂಟ್ ಕೀನ ಹುಡುಕಬೇಕು, ಎಲ್ಲಿದೆ ಅಂತ ಸರ್ಚ್ ಮಾಡಬೇಕು. ನಾನು ಆವಾಗಲೇ ಹೇಳ್ದಂಗೆ ಬೇಸ್ಮೆಂಟ್ ಕೀ ನನಗೆ ಸಿಕ್ತು, ಬಟ್ ಅದನ್ನು ಆವಾಗಲೇ ಎತ್ಕೊಳ್ಳೋಕ್ಕಾಗಲಿಲ್ಲ. ಇವಾಗ ನೋಡಿ ಇಲ್ಲಿದೆ, ಸಿಕ್ತು ಗೈಸ್ ಬೇಸ್ಮೆಂಟ್ ಕೀ. ಇವಾಗ ನಾವು ಹೋಗ್ಬಿಟ್ಟು ಅಲ್ಲಿ ಕಾಣಿಸ್ತಿದೆಯಲ್ಲ ಆ ರೂಮ್ನ ಅನ್ಲಾಕ್ ಮಾಡಬೇಕು. ಬನ್ನಿ ಅನ್ಲಾಕ್ ಮಾಡೋಣ, ಏನಿದೆ ಒಳಗೆ ಅಂತ ನೋಡೋಣ. ಅಪ್ಪ ದೇವರೇ ಕಾಪಾಡಪ್ಪ, ಏನಿದೆಯೋ ಏನೋ. ಗೈಸ್ ಅಲ್ಲೇನೋ ವೈಟ್ ಕಲರ್ ಇದೆ ಮಮ್ಮಿ. ಅದೇನು ಗೈಸ್ ಅದು ಆ ಥರ ಹೋಯ್ತು ಗೈಸ್. ನೀವು ನೋಡಿದ್ರ ನಂಗೆ ಸೀರಿಯಸ್ ಆಗಿ ಭಯ ಆಯಿತು ಗೈಸ್. ಅಲ್ಲೇನೋ ಬಗ್ ನೋಡ್ತು ಲೈಕ್ ಜೋಕರ್ ಥರ. ಯಪ್ಪ ದೇವ್ರೆ, ಬನ್ನಿ ಯಾರು ಧೈರ್ಯ ಮಾಡ್ಕೊಂಡು ಹೋಗೇ ಬಿಡೋಣ. ದೇವ್ರೆ ಕಾಪಾಡಪ್ಪ, ಯಾರು ಇಲ್ದಿರೋಂಗೆ ನೋಡ್ಕೊಳ್ಳಪ್ಪ. ದೇವ್ರೆ ಸತ್ಯ ಯಾರೂ ಇಲ್ಲ ಗೈಸ್. ರೇಡಿಯೋ ನೀವು ಕೇಳಿಸ್ಕೊತಾ ಇದ್ದೀರಾ? ಏನೋ ಎಮರ್ಜೆನ್ಸಿ ಅಂತೆ. ಏನು ಎಮರ್ಜೆನ್ಸಿನೋ ಏನೋ, ಇವ್ರು ಒಂದ್ರ ಮೇಲೆ ಒಂದು ಆ ಸೌಂಡ್ಗೂ ಅದಕ್ಕೂ ನಮಗೆ ಭಯ ಮೇಲೆ ಭಯ ಆಗುತ್ತೆ. ಸೀರಿಯಸ್ ಆಗಿ ಸೌಂಡ್ ಸಕ್ಕದಾಗಿ ಕೊಡ್ತಾರೆ ಗೈಸ್ ಈ ಹಾರರ್ ಗೇಮಲ್ಲೆಲ್ಲ. ಈ ರೇಡಿಯೋಲಿ ಏನು ಹೇಳ್ತಿದ್ದಾರೆ ಅಂದರೆ, ಈ ಕಿಲ್ಲರ್ ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ, ನೋಡ್ಕೊಂಡಿರಿ ಅಂತ ಹೇಳ್ತಾರೆ. ಮೈ ಗಾಡ್ ಗೈಸ್, ಅವ್ನು ಶಾಪ್ ಒಳಗೆ ಇದ್ದಾನೆ ಗೈಸ್. ನನಗಂತೂ ಹೆವಿ ಭಯ ಆಗ್ತಾ ಇದೆ. ನಾನು ಇಷ್ಟು ಸಡನ್ನಾಗಿ ಅಲ್ಲಿ ಶಾಪ್ ಒಳಗೆ ಹೋಗೋದು ಬೇಡ, ಯಾಕಂದರೆ ನನ್ನನ್ನು ಬಂದು ಶೂಟ್ ಮಾಡಿ ಸಾಯಿಸ್ಬಿಟ್ರೆ ನಾನೇನು ಗೈಸ್ ಮಾಡಲಿ. ಸೊ ನಿಧಾನಕ್ಕೆ ಹೋಗೋಣ, ಕೂಲ್. ಅಲ್ಲೇನೋ ಲೆಟರ್ ಬಿದ್ದಿದೆ, ಅದನ್ನು ಫಸ್ಟ್ ಓದು. ಸೊ ಗೈಸ್ ಅಲ್ಲೇನೋ ಲೆಟರ್ ಬಿದ್ದಿದೆ. ನೀವು ಹೆದರ್ಕೊಂಡ್ರಿ ಅಲ್ವಾ ಆ ಕಿಲ್ಲರ್ ಹೆಂಗೆ ಬಂದ ಅಂತ. ಅದು ಸಡನ್ನಾಗಿ ಹಿಂಗೆ ಹೋಗ್ತಾ ಇದ್ದಾನೆ, ನಂಗೆ ಸೀರಿಯಸ್ ಆಗಿ ಭಯನೇ ಆಗೋಯಿತು. ಸೊ ಬನ್ನಿ ನೆಕ್ಸ್ಟ್ ಡ್ಯೂಟಿ ಸ್ಟಾರ್ಟ್ ಮಾಡೋಣ. 5 ಕ್ಯಾಸೆಟ್ಟು ಬೇರೆ ಕಡೆ ಇದಾಗಿದೆ. ಸೊ ಅದನ್ನು ನಾವು ಅದೆಲ್ಲೆಲ್ಲಿತ್ತೋ ಆ ಇದರಲ್ಲೇ ಶಿಫ್ಟ್ ಮಾಡಬೇಕು. ಬನ್ನಿ ಆ ಕೆಲಸನ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನಡೆದಿದ್ದೆಲ್ಲ ಮರ್ತೋಗ್ಬಿಡೋಣ, ಇದ್ಮೇಲಿಂದ ನಮ್ಮ ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನಾನು 2 ಕ್ಯಾಸೆಟ್ನ ಆಲ್ರೆಡಿ ಶಿಫ್ಟ್ ಮಾಡಾಯಿತು. ಇನ್ನು 2 ಕ್ಯಾಸೆಟ್ ಇದೆ, ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿಬಿಡೋಣ. ದಿಸ್ ಇಸ್ ಹಾರರ್ ಕ್ಯಾಸೆಟ್ ಅನಿಸುತ್ತೆ ಮೇ ಬಿ. ಓಕೆ ಹಾರರ್ ಕ್ಯಾಸೆಟ್ಟು. ಅದನ್ನು ಎಲ್ಲಿದೆ ಕ್ಯಾಬಿನೆಟ್? ಓಕೆ ಇಲ್ಲೇ ಇದೆ, ಇಲ್ಲಿ ಶಿಫ್ಟ್ ಮಾಡಿಬಿಟ್ವಿ. ಇನ್ನು ಒಂದಿದೆ ಅನಿಸುತ್ತೆ ನನ್ನ ಪ್ರಕಾರ, ಇಲ್ವಾ? ಅಷ್ಟೇನಾ ಗೈಸ್? ಇನ್ನು ಒಂದಿದೆ. ಇಲ್ಲ ಸಾರಿ, ಟೈಮ್ ಔಟ್. ಇವತ್ತಿನ ನೈಟ್ ಶಿಫ್ಟ್ ಡ್ಯೂಟಿ ನಂದು ಮುಗೀತು. ಸೊ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪಾರ್ಟ್ 2 ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್.